ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ ಎಲ್ರಿಗೂ ನಮಸ್ಕಾರ. ಏನೇ ದಿನ ಶುಭ ದಿನ. ನನ್ನ ಆತ್ಮೀಯ ಸಮಾನಾದಂತ ಕನ್ನಡ ರಕ್ಷಣಾಧ್ಯಕ್ಷರಾದ ಹುಸೇನ್ ಅವರದ್ದು ಹುಟ್ಟುಹಬ್ಬ ಶುಭಾಶಯ ಕೋರೋದಕ್ಕೆ ನಮ್ಮೆಲ್ಲರ ಸ್ನೇಹಿತರು ಮತ್ತು ಮುಖಂಡರು ಮತ್ತು ಎಲ್ಲರೂ ಬಂದು ಇವತ್ತು ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯ ಹೇಳ್ಕೊಳಿದ್ವಿ. ಈ ಒಂದು ಹುಟ್ಟುಹಬ್ಬ ಶುಭಾಶಯಗಳಿಗೆ ಟೊಮೊಟೊ ಮಂಡಿ ಮಾಲೀಕರಾದ ರಾಮಚಂದ್ರ ಅವರು, ನಮ್ಮ ಆತ್ಮೀಯ ಸ್ನೇಹಿತರಾದಂಥ ವಿರೂಪಾಕ್ಷ ಶಶಿಕುಮಾರ್ ಅವರು ಮತ್ತು ಎಲ್ಲರೂ ನಮ್ಮ ಅಧ್ಯಕ್ಷರಾದ ಹುಸೇನ್ ಅವರ ಎಲ್ಲ ಒಂದು ಸದಸ್ಯರು ಮತ್ತು ಎಲ್ಲರೂ ಬಂದು ಇವತ್ತು ಒಂದು ಸರಳವಾಗಿ ಒಂದು ಹುಟ್ಟುಹಬ್ಬನ ಆಚರಣೆ ಮಾಡಿದ್ವಿ. ಯಾಕಂದ್ರೆ ಇವತ್ತು ಒಂದು ನಮ್ಮ ಹುಸೇನ್ ಅವರು ಹುಟ್ಟುಹಬ್ಬ ಆಚರಣೆ ಮಾಡೋದಂದ್ರೆ ತಾಲೂಕ್ನಂತ ದೊಡ್ಡದಾಗಿ ಮಾಡುವಂತ ಒಂದು ಇದಿದೆ. ಆದ್ರೂ ನಾವು ಒಂದು ಸರಳವಾಗಿ ಅವರು ಒಂದು ಹುಟ್ಟುಹಬ್ಬನ ಮಾಡಿ ಅವ್ರಿಗೆ ಆಶೀರ್ವಾದ ಮಾಡಿ ಅವ್ರಿನ್ನ ಬೆಳಿಬೇಕು. ಯಾಕಂದ್ರೆ ಒಳ್ಳೆ ಕೆಲಸ ಮಾಡ್ತಾರಂತ ನಮ್ಮ ಅಧ್ಯಕ್ಷರು ಹುಸೇನ್ ಅವರು ಒಳ್ಳೆ ಕೆಲಸ ತಾಲೂಕ್ನಂತ ಒಳ್ಳೆ ಕೆಲಸ ಮಾಡ್ತಾರೆ. ಯಾಕಂದ್ರೆ ಎಲ್ಲಿ ನೋಡು ಒಂದು ಶಾಲೆ ಒಂದು ಇದಾಗ್ಲಿ, ಮಕ್ಕಳದೇನ ಎಜುಕೇಶನ್ ಆಗಲಿ, ರೈತದ್ದಾಗ್ಲಿ, ಇವತ್ತಿನ ಒಂದು ಆ ರೋಡು ಹೈವೇ ಅಲ್ಲಿ ಇದಾಗಿದೆ ಅಂತ ಅಧ್ಯಕ್ಷರು ಒಂದು ಮನವಿ ಮಾಡಿದೆ. ಇಮಿಡಿಯೇಟ್ಲಿ ಒಂದು ರೈತರಿಗೆ ಲಾಸ್ ಆಗತ್ತೆ, ರೈತ ತೊಂದರೆ ಆಗತ್ತೆ ಅಂತ ಒಂದು ಅಲ್ಲಿ ಸ್ಟ್ರೈಕ್ ಮಾಡೋದು. ಕನ್ನಡ ರಕ್ಷಣಾ ಒಂದು ಸಂಘಗಳನ್ನು ಎಲ್ಲಾ ನೋವುಗಳನ್ನು ಸಹ ಒಳ್ಳೆ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಅವರು ಮಾಡುವಂತ ಕೆಲಸಗಳಿಗೆ ಜನರೆಲ್ಲರೂ ಮೆಚ್ಕೊಂಡಿದ್ದಾರೆ. ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಮಾಡ್ಲಿ, ಅವರು ಬೆಳಿಬೇಕು. ಇನ್ನ ನಮ್ಮ ತಾಲೂಕು ಮುಳಬಾಗಿಲು ತಾಲೂಕು ಗಡಿ ಭಾಗದಲ್ಲಿದೆ, ಕನ್ನಡನ ಬೆಳೆಸ್ತಾ ಇದ್ದಾರೆ. ಎಲ್ಲಾ ಕಡೆನೂ ಶಾಲೆಗಳಲ್ಲಿ ಕನ್ನಡನೇ ಮಾತಾಡ್ಬೇಕು, ಕನ್ನಡನೇ ಓದ್ಬೇಕು ಅಂತ ಇದು ಮಾಡ್ತಾ ಇದಾರೆ. ತಾಲೂಕ್ನಂತ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಕನ್ನಡನ ಬೆಳೆಸ್ಬೇಕು, ಕನ್ನಡ ನಮ್ಮ ತಾಯಿ ಅಂತ ಓಡಾಡ್ತಾ ಇದ್ದಾರೆ. ಇಂಥವರು ನಮ್ಮ ತಾಲೂಕು ಬೇಕು. ಒಳ್ಳೆ ಹುಡುಗ, ಒಳ್ಳೆ ಏನ್ ಮಾಡ್ತಾರೆ, ಆತ್ಮೀಯ, ಎಲ್ಲರಿಗೂ ಒಂದು ಗೌರವ ಕೊಡ್ತಾನೆ. ಚಿಕ್ಕವರು ದೊಡ್ಡವರು ಅಂತ ಏನೋ ಒಂದು ಮರ್ಯಾದೆ ಕೊಟ್ಟು ಗೌರವ ಕೊಟ್ಟು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾನೆ. ಒಂದು ಒಳ್ಳೆ ಹೆಸರು ತಗೊಂತ ಇದ್ದಾನೆ. ಅವ್ರಿಗೂ ಸಹ ಅವ್ರ ತಂದೆ ತಾಯಿಗಳು ಇಂಥವರು ಹುಸೇನ್ ಅವರು ಜನ್ಮ ಕೊಟ್ಟಿರೋದು ಅವ್ರಿಗೂ ನಿಜವಾಗ್ಲೂ ಅವ್ರಿಗೆ ಒಂದ್ಸಲ ಧನ್ಯವಾದಗಳು ಹೇಳ್ಬೇಕಾಗಿತ್ತು. ಯಾಕಂದ್ರೆ ಒಳ್ಳೆ ಹುಡುಗನು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ. ಜನರ ಬಗ್ಗೆ ಇರ್ಬೇಕು. ಒಂದು ಪ್ರಾಬ್ಲಮ್ ಏನಿದೆ ಅಂದ್ರೆ ನಾನು ಇದ್ದೀನಿ ಅಂತ ಹೋಗ್ತಾನೆ. ನೋಡಿ, ಹಾಸ್ಪಿಟಲ್ ಏನೇನೋ ಪ್ರಾಬ್ಲಮ್ ಇದ್ರೆ ಹೋಗಿ ಹಾಸ್ಪಿಟಲ್ ಇರ್ತಾನೆ. ಮತ್ತು ರೈತರ ಬಗ್ಗೆ ಏನೇನೋ ತೊಂದರೆ ಅದು ಅಲ್ಲಿ ಹೋಗ್ತಾರೆ. ಶಾಲೆಯಲ್ಲಾಗ್ಲಿ, ಇವು ಬಿಸಿ ಊಟ ಇದ್ರಲ್ಲಾಗ್ಲಿ, ಒಂದು ಯಾವುದೇ ಒಂದು ಕೆಲಸ ಅದು ತಪ್ಪು ಅಂತ ಗೊತ್ತಾದ ತಕ್ಷಣ ಹೋಗುವುದು ನಮ್ಮ ಹುಸೇನ್ ಅವರು. ಇದಕ್ಕೆ ಒಳ್ಳೆ ಕೆಲಸ ಮಾಡಿ ಮುಂದೇನು ಈ ತರ ಒಳ್ಳೆ ಕೆಲಸಗಳು ಮಾಡಿ ಆ ದೇವರ ಆಶೀರ್ವಾದದಿಂದ ಕುಡುಮಲ ವಿನಾಯಕ ಮತ್ತು ಆಂಜನೇಯ ಸ್ವಾಮಿ, ಮುಳಬಾಗಿಲು ಆಂಜನೇಯ ಸ್ವಾಮಿ, ಹೈದರಾಬಾದ್ ಹಿಂಗೆಲ್ಲರೂ ಆಶೀರ್ವಾದದಿಂದ ಇನ್ನ ಚೆನ್ನಾಗಿ ನಿನ್ನಿಂದ 4 ಜನಗೆ ಒಳ್ಳೆ ಇದಾಗಬೇಕು. ಒಳ್ಳೆ ಸಮಾಜ ಸೇವೆಗಳು ಮಾಡ್ತಾ ಇದ್ದಾನೆ. ಯಾಕಂದ್ರೆ ಒಳ್ಳೆ ಪ್ರಾಬ್ಲಮ್ ಇದ್ದಾಗ ಎಜುಕೇಶನ್ ಆಗ್ಲಿ, ಒಂದು ಹಾಸ್ಪಿಟಲ್ ಆಗ್ಲಿ, ಯಾವುದೇ ಒಂದಿದೆ ಅವ್ರದ್ದು ಕೈಯಲ್ಲಾದಷ್ಟು ಏನೋ ನಾವು ಅಷ್ಟು ಮಾಡ್ತೀವಿ ಅಂತ ಅವ್ರ ಕೈಯಲ್ಲಾದಷ್ಟು ಸಹಾಯ ಮಾಡಿ ಅವರನ್ನು ಆ ಟೈಮ್ಗೆ ಅದು ಇದು ಮಾಡೋಂಥ ಕೆಲಸಗಳು ಮಾಡ್ತಾ ಇದಾರೆ. ನಿಜವಾಗ್ಲೂ ನನ್ಗಂತೂ ಒಪ್ಪಿಗೆ. ಇಂಥ ಹುಡುಗ ಇಂಥ ಒಳ್ಳೆ ಕೆಲಸ ಮಾಡೋದ್ರಿಂದ ಮುಂದಿನಗಳಿದೆ, ನೀವು ಮಾಡ್ಕೊಂಡೋಗಿ ಒಳ್ಳೆ ಕೆಲಸಗಳು. ನಿಮ್ ಜೊತೆಲಿ ನಾವು ಇರ್ತೀವಿ. ಇದು ಒಂದು ಇವತ್ತು ಶುಭ ದಿನ ಅನ್ಕೊಳ್ಬೋದು. ಯಾಕಂದ್ರೆ ಇವತ್ತು ನಿಮ್ಮ ಹುಟ್ಟುಹಬ್ಬ ಶುಭಾಶಯಗಳು. ಎಲ್ಲರೂ ಬಂದು ಕೇಳಿ ಮತ್ತೊಮ್ಮೆ ನಮ್ಮ ಕನ್ನಡ ರಕ್ಷಣಾ ಸಂಘದ ಅಧ್ಯಕ್ಷರಾದ ಹುಸೇನ್ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯ. ಸಿಂಪಲ್ ಅಂತ ಅದೇ ರೀತಿ ಯಾವುದೇ ಜಾತಿ ಭೇದ ಇಲ್ದಿರ ಎಲ್ಲರೂ ನಾವು ಅಣ್ಣ ತಮ್ಮಂದರು, ಎಲ್ಲರೂ ನಾವು ಒಂದು ತಾಯಿಯ ನಮ್ಮ ಕನ್ನಡ ತಾಯಿ ಮಕ್ಕಳು ಅಂತ. ಅದೇ ರೀತಿ ಯಾವುದೇ ರಾಜಕೀಯ ಇಲ್ದಿರ ಒಂದು ಸೇವೆ ಮಾಡ್ತಾರೋ ನಮ್ಮ ಹುಸೇನ್ ಅವರು. ನಿಜವಾಗ್ಲೂ ನಾವು ಎಲ್ಲರೂ ಒಪ್ಕೋಬೇಕಾದಂತ ಒಂದು ವಿಷಯ.
ಓಕೆ